ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣೆ ಶಿಬಿರ. ಆರೋಗ್ಯ ತಪಾಸಣೆ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಜರುಗುವುದು. ಮಧ್ಯಾಹ್ನ 1:30ಕ್ಕೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರಡಿ ಹಾಗೂ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ದಿನಾಂಕ 5/6/2025 ಗುರುವಾರ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಕಮಲ ಹಾಸನ್ ಸಾಹಿತಿಯೂ ಅಲ್ಲ, ಕವಿಯೂ ಅಲ್ಲ, ಸಂಶೋಧಕನೂ ಅಲ್ಲ, ಇತಿಹಾಸಕಾರನೂ ಅಲ್ಲ, ಒಬ್ಬ ನಟ ಮಾತ್ರ. ಕನ್ನಡ ಕಸ್ತೂರಿ ಬಗ್ಗೆ ಅವಹೇಳನವಾಗಿ ಮಾತನಾಡಿರುವುದು ತನ್ನ ಮೇರು ನಟನ ಘನತೆಗೆ ಶೋಭೆ ತರುವಂತದ್ದಲ್ಲ. ಒಂದೇ ಒಂದು ಕ್ಷಮೆ ಕೇಳಿದ್ದರೆ ಮುಗಿದು ಹೋಗುತ್ತಿತ್ತು. ಹೆಸರಿಗಾಗಿ ಉದ್ದಟತನದ ಮಾತನಾಡಿರುವುದು ತಪ್ಪು ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಪರ ಸಂಘಟನೆಗಳ ಸಹಯೋಗದೊಂದಿಗೆ ನಗರದ ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ತಮಿಳು ನಟ ಕಮಲ ಹಾಸನ್ ವಿರುದ್ಧ ಘೋಷಣೆ ಕೂಗುತ್ತಾ ಬಂದು ಮಾತನಾಡಿದ ಅವರು, ಕನ್ನಡದ ಜಲ, ನೆಲ, ಭಾಷೆಯ ಬಗ್ಗೆ ಮೈಯೆಲ್ಲ ಕಣ್ಣಿಟ್ಟಿರಬೇಕು. ನಿಮಗೆ ಕನ್ನಡ ಮಾತ್ರ ಇರಬಹುದು, ಆದರೆ ನಮಗೆ ತಾಯಿ ಭಾಷೆ. ಈ ತಾಯಿ ಭಾಷೆಗೆ ಅಗೌರವ ತೋರುವ ನಿನ್ನ ಚಿತ್ರಗಳು ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಆಗಬಾರದು. ಇಲ್ಲಿಯ ಮಣ್ಣು, ಅನ್ನ, ನೀರು ಎಲ್ಲ ತಿಂದ ವ್ಯಕ್ತಿ ನೀನು. ಅಲ್ಲದೆ ಕನ್ನಡದಲ್ಲಿಯೂ ಕೂಡ ಹಲವು ಚಿತ್ರಗಳನ್ನು ಮಾಡಿದವರು. ಇಲ್ಲಿಯ ಋಣ ನಿನ್ನ ಮೇಲಿದೆ. ಕನ್ನಡದ ಬಗ್ಗೆ ತೀರಾ ಹಗುರವಾಗಿ ಮಾತನಾಡಿದ್ದು ನಮಗೆ ಗೊತ್ತಾಗುತ್ತದೆ. ನಿನ್ನ ಚಲನಚಿತ್ರ ಜಗತ್ ಪ್ರಸಿದ್ಧವಾಗಲಿ, ತುಂಬಾ ಹೆಸರು ಮಾಡಲಿ ಎಂಬ ಮೂರ್ಖತನದ ಪರಮಾವಧಿ ನಿನ್ನದಾಗಿದೆ ಎಂದು ಕಿಡಿಕಾರಿದರು. ಚಿತ್ರನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹಗುರವಾಗಿ ಮಾತನಾಡಿರುವುದು, ಇತಿಹಾಸದ ಪುಟ ಗೊತ್ತಿಲ್ಲದೆ ಏನೋ ಎತ್ತ ಮಾತನಾಡುವಂಥದ್ದು ತರವಲ್ಲ. ಹಾಗೇನೆ ಒಂದು ಕ್ಷಮೆ ಕೇಳಿದ್ರೆ ಮುಗಿದೋಗಿತ್ತು. ಆದ್ರೆ ಹೆಸರು ಮಾಡೋದಕ್ಕಾಗಿ ಈ ಉದ್ದಟತನದ ಪ್ರದರ್ಶನ ಮಾಡ್ತಾ ಇರೋದು ಕಮಲ್ ಹಾಸನ್. ಕಮಲ್ ಹಾಸನ್ ಅವರೇ, ಇತಿಹಾಸದ ಪುಟ ನೀವು ಯಾವ ಸಂಶೋಧಕರು ಅಲ್ಲ, ಸಾಹಿತಿಗಳು ಅಲ್ಲ, ನಟನೆ ಮಾಡುವಂತ ಒಬ್ಬ ನಟ. ಆದರೆ ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತನಾಡೋದು ತರವಲ್ಲ. ಕನ್ನಡದ ನೆಲ ಮತ್ತು ಜಲ ಮತ್ತು ಭಾಷೆಯ ಬಗ್ಗೆ ಮೈತುಂಬ ಕಣ್ಣಿಟ್ಕೊಂಡು ಮಾತಾಡಬೇಕಾಗಿತ್ತು. ಯಾಕಂದ್ರೆ ಇಂದು ನಿನ್ನೆ ಅದಲ್ಲ, ಕನ್ನಡ ಭಾಷೆಗಳು ಹಲವಾಗಿದ್ರು ತನ್ನ ತಾಯಿ ಭಾಷೆ ಯಾವುದಂತಂದ್ರೆ ನನಗೆ ಕನ್ನಡದ ತಾಯಿ ಭಾಷೆ. ನಿನಗೆ ಕನ್ನಡ ಆಗಿರ್ಬೋದು, ಆದ್ರೆ ನನಗೆ ಮಾತ್ರ ತಾಯಿ ಭಾಷೆ ಕನ್ನಡ. ಕನ್ನಡವನ್ನು ಹಗುರವಾಗಿ ಮಾತನಾಡಿದಂತ ನೀನು ಯಾವತ್ತೂ ನಮ್ಮ ರಾಜ್ಯದಲ್ಲಿ ನಿನ್ನ ಚಲನಚಿತ್ರಗಳು ಪ್ರದರ್ಶನ ಆಗಬಾರದು ಅನ್ನುವಂತ ಮಾತುಗಳನ್ನು ಹೇಳುತ್ತಾ, ಯಾಕಂದ್ರೆ ಈ ನೆಲದ ನೀರು, ಈ ನೆಲದ ಮಣ್ಣು, ಈ ನೆಲದ ಅನ್ನ ತಿಂದಂತ ವ್ಯಕ್ತಿ ನೀನು. ಯಾಕಂದ್ರೆ ಇಂಥ ಸಿನಿಮಾಗಳನ್ನು ಪ್ರದರ್ಶನ ಮಾಡಿ ಸಾಕಷ್ಟು ಕನ್ನಡದಲ್ಲಿ ಚಲನಚಿತ್ರ ಮಾಡಿದಂತ ಕಮಲ್ ಹಾಸನ್ ಅವರೇ, ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂತ ನಿಮ್ಮದು ಹುದ್ದಟತನದ ಹೇಳಿಕೆ ನಾವು ನಿಜವಾಗಿ ಖಂಡಿಸ್ತಾ ಇದ್ದೇವೆ. ಇವತ್ತು ನಿಜವಾಗಿ ನೀವು ಮಾಡೋದು ಎದಕ್ಕಂತ ಗೊತ್ತಾಗುತ್ತೆ. ನನ್ನ ಚಲನಚಿತ್ರ ಜಗತ್ ಪ್ರಸಿದ್ಧ ಆಗಲಿ, ಹೆಸರು ಮಾಡಲಿ ಅನ್ನುವಂತ ಒಂದು ಉದ್ದಟತನದ ಪ್ರದರ್ಶನ ನಿನ್ನದಾಗಿದೆ. ಈ ಹೋರಾಟ ನಿಲ್ಲೋದಲ್ಲ. ಡಾಕ್ಟರ್ ರಾಜಕುಮಾರ್ ಅವರು ನಿಜವಾಗಿ ಅಂತಂದ್ರೆ ಅಭಿಮಾನಿಗಳು ದೇವ್ರಿ ಅಂತ ಹೇಳಿದ್ರು. ಈರಪ್ಪ ಹಿಡ್ಕೊಂಡು ಹೋಗಿ ಎಲ್ಲ ಕೇಳಬೇಕಾದ್ರೆ ಈ ಭೂಮಿಗೆ ನಮಸ್ಕಾರ ಮಾಡಿ ಅವರು ಭೂಮಿಗೆ ಇಳಿದಂತ ಇತಿಹಾಸ ಇದೆ. ಅಂತ ಹೊಟ್ಟೆಯಲ್ಲಿ ಶಿವರಾಜ್ ಕುಮಾರ್ ಅವರಲ್ಲಿ ಕುಂತಿದ್ದು ಆ ಕ್ಷಣವನ್ನೇ ಅವ್ರನ್ನ ಖಂಡಿಸಬೇಕಾಗಿತ್ತು. ಅಂದಾಗ ಒಂದು ಕನ್ನಡದ ಮನೆತನ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇತ್ತು. ಆದ್ರೆ ದುರಾದೃಷ್ಟ ನಾವು. ನಂತರ ಹಿರಿಯ ವಕೀಲರಾದ ನಿರುಪಾದೆಪ್ಪ ಗುಡಿಹಾಳ ಮಾತನಾಡಿ, ಎಂಥ ಮೇರು ನಟ ಆದರೂ ನೈತಿಕತೆ ಇಲ್ಲದ ಬಾಳು ಬಾಳೆ ಅಲ್ಲ. ಕಮಲ ಹಾಸನ್ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ತಪ್ಪು. ಆದರೆ ಕನ್ನಡ ಜನತೆಯ ಒಕ್ಕೊರಲಿನ ಅಭಿಪ್ರಾಯ ಏನೆಂದರೆ, ಕಮಲ ಹಾಸನ್ ತಾನು ಆಡಿದ ಮಾತಿನ ತಪ್ಪಿನಿಂದ ಕ್ಷಮೆ ಕೇಳಬೇಕೆನ್ನುವುದು. ಕ್ಷಮೆ ಎಂದರೆ ದೌರ್ಬಲ್ಯ ಅಲ್ಲ, ಹಲವು ಗುಣಗಳಲ್ಲಿ ಒಂದಾಗಿದೆ. ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿತು ಎಂಬುದು ಇತಿಹಾಸಕಾರರಿಗೆ, ಸಂಶೋಧಕರಿಗೆ ಗೊತ್ತಿರುವ ವಿಷಯವೇ ಹೊರತು ಕಮಲ ಹಾಸನ್ ಅವರಿಗೆ ಗೊತ್ತಿಲ್ಲ. ಆದರೆ ಅವಹೇಳನ ಮಾಡುವುದರ ಮೂಲಕ ತನ್ನ ಸಿನಿಮಾ ಕರ್ನಾಟಕದ ಎಲ್ಲಾ ಥಿಯೇಟರ್ಗಳಲ್ಲಿ ಇರಬೇಕೆಂಬ ಉದ್ದೇಶದಿಂದ ಹೇಳಿದ್ದಾರೆ.
ಈ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ನೀವು ಕ್ಷಮೆ ಕೇಳಿದರೆ ಕರುನಾಡಿನಲ್ಲಿ ನಿಮ್ಮ ಸಿನಿಮಾ ಬಿಡುಗಡೆಗೊಳಿಸುವುದಕ್ಕೆ ಅನುವು ಮಾಡುತ್ತೇವೆ, ಇಲ್ಲವೆಂದರೆ ಸಾಧ್ಯವಿಲ್ಲ ಎಂದೇಳಿ ಕಮಲ ಹಾಸನ್ ವಿರುದ್ಧ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದರು. ನ್ಯಾಯಾಧೀಶರು ವಕೀಲರಿಗೆ ಪ್ರಶ್ನೆ ಮಾಡುತ್ತಾರೆ. ನಿನ್ನ ಕಕ್ಷಿದಾರ ಕ್ಷಮೆಯಾಚಿಸಿದರೆ ಮಾತ್ರ ಈ ಅರ್ಜಿಯನ್ನು ಪುರಸ್ಕರಿಸುತ್ತೇನೆ, ಇಲ್ಲವೆಂದರೆ ಇಲ್ಲ ಅನ್ನುತ್ತಾರೆ. ಆದರೆ ಕಮಲ ಹಾಸನ್ ಕ್ಷಮೆ ಕೇಳುವುದಕ್ಕೆ ನಾನೇನು ತಪ್ಪು ಮಾಡಿದ್ದೇನೆ ಎಂಬ ಮಾತುಗಳನ್ನಾಡುತ್ತಾನೆ. ಈತನೇನು ಸಂಶೋಧಕನೇ, ಇತಿಹಾಸಕಾರನೇ, ಮೇಧಾವಿಯೇ? ಇದು ಅವರ ಮಾತಲ್ಲ, ಆತನ ಹಿಂದಿರುವ ಕುಚೋದ್ಯ ವ್ಯಕ್ತಿಗಳ ಮಾತು ಅಂತ ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಕಾರಣಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡುವುದರ ಮೂಲಕ ಈ ದೇಶದ ಐಕ್ಯತೆ, ಸಮಗ್ರತೆ, ಭಾವೈಕ್ಯತೆಯನ್ನು, ನೆಲ, ಜಲ, ಭಾಷೆಯನ್ನು ಅರ್ಥ ಮಾಡಿಕೊಂಡು ಒಂದಾಗಿರೋಣ ಎಂದರು. ಈ ಸಂದರ್ಭದಲ್ಲಿ ಭೀರಪ್ಪ ಶಂಭೋಜಿ, ಎಸ್ ಹಿರೇಮಠ, ಅಂಬಿರಾಜ್ ಮ್ಯಾಕಲ್, ವಿಜಯ್ ಕುಮಾರ್, ಬಸವರಾಜ್ ಗೋಡಿಹಾಳ, ಚಿಟ್ಟಿಬಾಬು, ಬಶೀರ್ ಏತ್ಮಾರಿ, ಮೌನೇಶ್ ದೊರೆ, ಸುರೇಶ್ ಕಟ್ಟಿಮನಿ, ಡಿಶ್ ಗಂಗಣ್ಣ, ದೇವೇಂದ್ರ ಗೌಡ, ದುರ್ಗೇಶ್ ಬಾಲಿ, ಸಬ್ಜಲಿ ಸಾಬ್, ಎನ್ ವೀರೇಶ್, ಧವಲಸಾಬ್ ದೊಡ್ಡಮನಿ, ಸುರೇಶ್ ಗೊಬ್ಬರಕಲ್, ಲಕ್ಷ್ಮಣ್ ಭೋವಿ ಸೇರಿದಂತೆ ಅನೇಕ ಕನ್ನಡಾಭಿಮಾನಿಗಳು ಭಾಗವಹಿಸಿದ್ದರು.